ಬಾಗಲಕೋಟೆ ಜಿಲ್ಲೆಯ ಹೃದಯ ಭಾಗದಲ್ಲಿ ಪಾರ್ವತಿ ದೇವಿಯ ಅಪರಾವತಾರವಾಗಿ ಸಿಂಹವಾಹಿನಿಯಾಗಿ ತಾಯಿ ಬನಶಂಕರಿಯಾಗಿ ನೆಲೆಸಿರುವ ಪವಿತ್ರ ಕ್ಷೇತ್ರವೇ ಬದಾಮಿ. ಈ ಕ್ಷೇತ್ರವು ಕೇವಲ ಒಂದು ದೇವಾಲಯವಷ್ಟೇ ಅಲ್ಲ, ಅದು ಸಾವಿರಾರು ವರ್ಷಗಳ ಪೌರಾಣಿಕ ನಂಬಿಕೆ, ಜನಪದ ಸಂಸ್ಕೃತಿ, ಧಾರ್ಮಿಕ ಆಚರಣೆಗಳು ಮತ್ತು ಭಕ್ತರ ಅಚಲ ಶ್ರದ್ಧೆಯ ಸಂಗಮವಾಗಿದೆ. ತಾಯಿ ಬನಶಂಕರಿಯನ್ನು ಇಲ್ಲಿನ ಜನರು ಪ್ರೀತಿಯಿಂದ ಬಾಳವ್ವ, ಬನದವ್ವ, ಸುಂಕವ್ವ, ಶಾಕಾಂಬರಿ, ಶಿರಿವಂತಿ, ಚೌಡಮ್ಮ, ವನದುರ್ಗೆ ಎಂದು ಅನೇಕ ಹೆಸರಿನಿಂದ ಆರಾಧಿಸುತ್ತಾರೆ. ನವದುರ್ಗೆಯರಲ್ಲಿ 6ನೆಯ ಅವತಾರವೆಂದು ಹೇಳಲ್ಪಡುವ ಈ ದೇವಿ ಶಕ್ತಿ, ಕರುಣೆ ಮತ್ತು ಪೋಷಣೆಯ ಪ್ರತೀಕವಾಗಿ ಜನಮನದಲ್ಲಿ ಅಚಲ ಸ್ಥಾನ ಪಡೆದಿದ್ದಾಳೆ. ಸರಸ್ವತಿ ಹೊಳೆ ಹರಿಯುವ ಈ ಪ್ರದೇಶವು ದಟ್ಟವಾದ ಅರಣ್ಯಗಳಿಂದ, ತೆಂಗು, ಬಾಳೆ, ವಿಳ್ಳೆದೆಲೆ, ಹಂಬುಗಳ ತೋಟಗಳಿಂದ ಆವರಿಸಲ್ಪಟ್ಟಿದ್ದು ನಿಸರ್ಗದ ಸೌಂದರ್ಯದಿಂದ ತುಂಬಿದೆ. ಅರಣ್ಯದ ಮಧ್ಯೆ ನೆಲೆಸಿರುವುದರಿಂದಲೇ ಈ ದೇವಿಗೆ ಬನಶಂಕರಿ ಎಂಬ ಹೆಸರು ಬಂದಿತೆಂದು ನಂಬಲಾಗುತ್ತದೆ. ಈ ಕ್ಷೇತ್ರದ ಹಿಂದೆ ಅಡಗಿರುವ ಪೌರಾಣಿಕ ಕಥೆಗಳು ತಾಯಿ ಬನಶಂಕರಿಯ ಮಹಿಮೆಯನ್ನು ಇನ್ನಷ್ಟು ಎತ್ತಿ ತೋರಿಸುತ್ತವೆ. ಪೌರಾಣಿಕ ಕಥೆಯ ಪ್ರಕಾರ, ಬಹಳ ಹಿಂದೆಯೇ ದುರ್ಗಮಾಸುರ ಎಂಬ ರಾಕ್ಷಸನು 4 ವೇದಗಳನ್ನು ತನ್ನ ವಶಕ್ಕೆ ಪಡೆಯಬೇಕೆಂಬ ದುರುದ್ದೇಶದಿಂದ ಹಿಮಾಲಯದಲ್ಲಿ ಭೀಕರ ತಪಸ್ಸನ್ನು ಆಚರಿಸಿದನು. ನಿರಾಹಾರನಾಗಿ ಕೇವಲ ಗಾಳಿಯನ್ನೇ ಸೇವಿಸುತ್ತಾ ಮಾಡಿದ ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರು ಅವನಿಗೆ ವೇದಗಳನ್ನು ವಶಪಡಿಸಿಕೊಳ್ಳುವ ವರವನ್ನು ನೀಡಿದರು. ಆ ಕ್ಷಣದಿಂದಲೇ ಭೂಲೋಕದಲ್ಲಿ ಅಶಾಂತಿ ಆರಂಭವಾಯಿತು. ಋಷಿ ಮುನಿಗಳು ವೇದ ಮಂತ್ರಗಳನ್ನು ಮರೆತರು. ಯಜ್ಞ ಯಾಗಾದಿಗಳು ನಿಂತು ಹೋಯಿತು. ದೇವತೆಗಳಿಗೆ ಹವಿಸ್ಸು ಸಿಗದೆ ಅವರ ಶಕ್ತಿಯೂ ಕ್ಷೀಣಿಸಿತು. ಮಳೆ ಬರದೆ ಭೂಮಿ ಬತ್ತಿ ಹೋಗಿ ಭಯಂಕರ ಕ್ಷಾಮ ಉಂಟಾಯಿತು. ಮಾನವರು, ಪಶುಪಕ್ಷಿಗಳು ಹಸಿವು ಮತ್ತು ನೀರಿನ ಕೊರತೆಯಿಂದ ನರಳಿ ಪ್ರಾಣ ಬಿಡತೊಡಗಿದರು. ಈ ದುಸ್ಥಿತಿಯನ್ನು ಕಂಡ ಋಷಿ ಮುನಿಗಳು ತಮ್ಮ ಉಳಿದ ಶಕ್ತಿಯನ್ನು ಒಗ್ಗೂಡಿಸಿ ಲೋಕ ಕಲ್ಯಾಣಕ್ಕಾಗಿ ಶಕ್ತಿ ದೇವಿಯನ್ನು ಕುರಿತು ಕಠಿಣ ತಪಸ್ಸನ್ನು ಆಚರಿಸಿದರು. ಅವರ ತಪಸ್ಸಿಗೆ ಮೆಚ್ಚಿ ಪಾರ್ವತಿ ದೇವಿ ಪ್ರತ್ಯಕ್ಷಳಾದಾಗ ಭೂಲೋಕದ ದುಃಖವನ್ನು ಕೇಳಿ ತಾಯಿ ಹೃದಯ ಕರಗಿ ಹೋಯಿತು. ಆಕೆಯ ಕಣ್ಣೀರೇ ಭೋರ್ಗರೆವ ಮಳೆಯಾಗಿ ಭೂಮಿಗೆ ಸುರಿದು ಕೆರೆ, ಕಟ್ಟೆಗಳು, ನದಿಗಳು ಮತ್ತೆ ತುಂಬಿ ಹರಿಯತೊಡಗಿದವು. ಪಾರ್ವತಿ ದೇವಿಯು ಪ್ರಕೃತಿಯ ರೂಪವನ್ನು ಧರಿಸಿ ಸಸ್ಯ, ಧಾನ್ಯ, ಹಣ್ಣುಗಳನ್ನು ಸೃಷ್ಟಿಸಿ ಎಲ್ಲರಿಗೂ ಆಹಾರ ನೀಡಿದಳು. ಹಸಿವಿನಿಂದ ನರಳುತ್ತಿದ್ದ ಲೋಕಕ್ಕೆ ಶಾಕಾಹಾರದ ಮೂಲಕ ಜೀವ ನೀಡಿದ ಕಾರಣ ಆಕೆಗೆ ಶಾಕಾಂಬರಿ ಎಂಬ ಹೆಸರು ಬಂದಿತೆಂದು ಪುರಾಣಗಳು ಹೇಳುತ್ತವೆ. ಮತ್ತೊಂದು ಕಥೆಯಂತೆ ಈ ಪ್ರದೇಶವು ಭಯಂಕರ ಕ್ಷಾಮದಿಂದ ತತ್ತರಿಸಿದಾಗ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳನ್ನು ಶರಣಾದರು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಈ ಸಮಸ್ಯೆಗೆ ಪರಿಹಾರ ನೀಡಬಲ್ಲವಳು ಬನಶಂಕರಿ ದೇವಿಯೇ ಎಂದು ಹೇಳಿ ಎಲ್ಲರೂ ತಿಲಕಾರಣ್ಯ ಪ್ರದೇಶಕ್ಕೆ ಬಂದು ತಾಯಿಯನ್ನು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಗೆ ಪ್ರಸನ್ನಳಾದ ತಾಯಿ ಬನಶಂಕರಿ ಜನರ ನೀರಿನ ದಾಹವನ್ನು ತೀರಿಸಿ ತನ್ನ ತನುವಿನ ಶಾಖಗಳಿಂದ ಕಾಯಿಪಲ್ಯಗಳನ್ನು ಸೃಷ್ಟಿಸಿ ಸಂಕಷ್ಟಗಳನ್ನು ನಿವಾರಿಸಿದಳು. ಮುಂದೆಯೂ ಈ ಪ್ರದೇಶದಲ್ಲಿ ಕ್ಷಾಮ ಉಂಟಾಗಬಾರದೆಂದು ಹರಿದ್ರಾತೀರ್ಥ, ತೈಲತೀರ್ಥ, ಪದ್ಮತೀರ್ಥ, ಕ್ಷಮಾತೀರ್ಥ ಮುಂತಾದ ಅನೇಕ ತೀರ್ಥಕುಂಡಗಳನ್ನು ಸೃಷ್ಟಿಸಿದಳು. ಇದರ ಪರಿಣಾಮವಾಗಿ ಈ ಪ್ರದೇಶ ಸದಾ ಹಸಿರಿನಿಂದ ಕಂಗೊಳಿಸುವ ನಂದನವನವಾಗಿ ಪರಿಣಮಿಸಿತು. ಈ ಪವಿತ್ರ ಕ್ಷೇತ್ರದಲ್ಲಿ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿತವಾದ ದೇವಾಲಯವನ್ನು 18ನೇ ಶತಮಾನದಲ್ಲಿ ಮರಾಠರ ದಳವಾಯಿಗಳು ಜೀರ್ಣೋದ್ಧಾರ ಮಾಡಿದರು. ಗರ್ಭಗುಡಿಯಲ್ಲಿ ಗರ್ಜಿಸುತ್ತಿರುವ ಸಿಂಹದ ಮೇಲೆ ವಿರಾಜಮಾನಳಾಗಿರುವ ಸುಮಾರು 5 ಅಡಿ ಎತ್ತರದ ಕಪ್ಪು ಶಿಲೆಯ ವಿಗ್ರಹವು ಭಕ್ತರಲ್ಲಿ ಅಪಾರ ಭಕ್ತಿ ಭಾವವನ್ನು ಉಂಟುಮಾಡುತ್ತದೆ. ಅಷ್ಟಭುಜಳಾದ ಈ ದೇವಿ ಬಲಗೈಯಲ್ಲಿ ಖಡ್ಗ, ಘಂಟೆ, ತ್ರಿಶೂಲ ಮತ್ತು ಲಿಪ್ತಿಯನ್ನು, ಎಡಗೈಯಲ್ಲಿ ಡಮರು, ಡಾಲು, ರುಂಡ ಮತ್ತು ಅಮೃತ ಪಾತ್ರೆಯನ್ನು ಧರಿಸಿದ್ದಾಳೆ.
ತ್ರಿನೇತ್ರಳಾದ ಈ ದೇವಿಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ಸಂಯೋಜಿತ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಬಲಗೈ ಸುಜ್ಞಾನದ ಸಂಕೇತವಾಗಿದ್ದರೆ ಎಡಗೈ ಶೌರ್ಯದ ಸಂಕೇತವಾಗಿದೆ ಎಂಬ ನಂಬಿಕೆ ಇದೆ. ದೇವಾಲಯದ ಶಿಖರವು ಚೌಕಾಕಾರದ ಹಂತ ಹಂತದ ವಿನ್ಯಾಸದಲ್ಲಿದ್ದು, ಇತರ ದೇವಾಲಯಗಳಂತೆ ಗೋಪುರದ ಮೇಲೆ ವಿಗ್ರಹಗಳಿಲ್ಲದಿರುವುದು ಇಲ್ಲಿನ ವಿಶೇಷ. 4 ದಿಕ್ಕುಗಳಲ್ಲಿ ಪ್ರವೇಶ ದ್ವಾರಗಳಿದ್ದು, ಆವರಣದಲ್ಲಿ ಇರುವ 4 ಎಣ್ಣೆಕಂಬಗಳು ಭಕ್ತರ ಗಮನ ಸೆಳೆಯುತ್ತವೆ. ಕಾರ್ತಿಕ ಮಾಸದಲ್ಲಿ ಈ ದೀಪಸ್ತಂಭಗಳಲ್ಲಿ ಬೆಳಗುವ ದೀಪಗಳು ದೈವಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ. ದೇವಾಲಯದ ಎದುರಿನ 360 ಅಡಿಗಳ ಚಚ್ಚೌಕಾಕಾರದ ಕಲ್ಯಾಣಿ ಮತ್ತು ಅದರ ಸುತ್ತಲಿನ ಅರವಟ್ಟಿಗೆಗಳು ಹಬ್ಬದ ಸಮಯದಲ್ಲಿ ಭಕ್ತರಿಂದ ತುಂಬಿರುತ್ತವೆ. ಪ್ರತಿ ವರ್ಷ ಪುಷ್ಯ ಮಾಸದ ಹುಣ್ಣಿಮೆಯಂದು ನಡೆಯುವ ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಜಾತ್ರೆ ಜಗದ್ವಿಖ್ಯಾತವಾಗಿದೆ. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಜಾತ್ರೆಗೆ 10 ದಿನಗಳ ಮೊದಲು ಸಂಭ್ರಮ ಆರಂಭವಾಗುತ್ತದೆ. ದೇವಾಲಯ ಮತ್ತು ಇಡೀ ಬದಾಮಿ ಪಟ್ಟಣವನ್ನು ಎಲೆ ಹೂವಿನಿಂದ ಅಲಂಕರಿಸಲಾಗುತ್ತದೆ. ರಥೋತ್ಸವದ ಹಿಂದಿನ ದಿನ ನಡೆಯುವ ಪಲ್ಯದ ಹಬ್ಬದಲ್ಲಿ 108 ಬಗೆಯ ತರಕಾರಿಗಳಿಂದ ತಯಾರಿಸಿದ ನೈವೇದ್ಯವನ್ನು ತಾಯಿಗೆ ಸಮರ್ಪಿಸುವುದು ಅನಾದಿ ಕಾಲದ ಸಂಪ್ರದಾಯವಾಗಿದೆ. ಬನಶಂಕರಿ ರಥವನ್ನು ಭಕ್ತರು ಒಗ್ಗಟ್ಟಾಗಿ ಎಳೆಯುವ ದೃಶ್ಯ ಜಾತಿ ಮತ ಭೇದವಿಲ್ಲದ ಭಕ್ತಿ ಮತ್ತು ಸಹಬಾಳ್ವೆಯ ಜೀವಂತ ಉದಾಹರಣೆಯಾಗಿದೆ. ಸುಮಾರು 3 ವಾರಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಶ್ರದ್ಧಾ ಭಕ್ತಿಯಿಂದ ತಾಯಿಯನ್ನು ಆರಾಧಿಸಿದರೆ ಸಕಲ ಅಭಿಷ್ಟಗಳು ಈಡೇರುತ್ತವೆ ಎಂಬ ದೃಢ ನಂಬಿಕೆಯೇ ಪ್ರತಿವರ್ಷ ಲಕ್ಷಾಂತರ ಜನರನ್ನು ಇಲ್ಲಿಗೆ ಆಕರ್ಷಿಸುತ್ತದೆ. ಬಾಗಲಕೋಟೆಯಿಂದ 40 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 125 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 495 ಕಿಲೋಮೀಟರ್ ದೂರದಲ್ಲಿರುವ ಬದಾಮಿಗೆ ಉತ್ತಮ ರಸ್ತೆ ಸಂಪರ್ಕ ಮತ್ತು ಸರ್ಕಾರಿ ಬಸ್ ವ್ಯವಸ್ಥೆ ಇರುವುದರಿಂದ ಭಕ್ತರು ಸುಲಭವಾಗಿ ತಲುಪಬಹುದು. ಈ ರೀತಿ ಬದಾಮಿಯ ತಾಯಿ ಬನಶಂಕರಿ ಕೇವಲ ದೇವಿಯಾಗಿ ಮಾತ್ರವಲ್ಲದೆ ಧರ್ಮ, ಸಂಸ್ಕೃತಿ, ನಿಸರ್ಗ ಮತ್ತು ಮಾನವೀಯತೆಯ ಸಂಕೇತವಾಗಿ ಸದಾ ಭಕ್ತರ ಹೃದಯದಲ್ಲಿ ಜೀವಂತವಾಗಿದ್ದಾಳೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.